ಪಕ್ಷದಿಂದ 6 ವರ್ಷಗಳ ಕಾಲ ಯತ್ನಾಳ್ ಉಚ್ಚಾಟನೆಗೊಂಡಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪವರ್ ಟಿವಿಗೆ ಮಾಜಿ ಸಿಎಂ ಡಿ.ವಿ. ಸದಾನಂದಗೌಡರು ರಿಯಾಕ್ಟ್ ಮಾಡಿದ್ದಾರೆ. ಏನಂತಂದ್ರು, ಈಗಷ್ಟೇ ಶುದ್ಧೀಕರಣವನ್ನು ವರಿಷ್ಠರು ಸ್ಟಾರ್ಟ್ ಮಾಡಿದ್ದಾರೆ, ಮುಂದೆ ಇನ್ನೂ ಬಹಳ ದೊಡ್ಡ ಶುದ್ಧೀಕರಣಗಳಾಗುತ್ತೆ ಅನ್ನೋ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟರು ಪವರ್ ಟಿವಿಗೆ ಎಕ್ಸ್ಕ್ಲೂಸಿವ್ ಆಗಿ. ಪಕ್ಷದಲ್ಲಿ ಈಗಷ್ಟೇ ಶುದ್ಧೀಕರಣವನ್ನು ಶುರು ಮಾಡಿದ್ದಾರೆ ವರಿಷ್ಠರು. ಇದು ಈ ಹಿಂದೆಯೇ ಆಗಬೇಕಾಗಿತ್ತು, ಲೇಟ್ ಆಗಿದೆ, ಲೇಟ್ ಆದರೂ ಕೂಡ ಪರವಾಗಿಲ್ಲ, ಅಟ್ಲೀಸ್ಟ್ ಆಗಿದೆ. ಇಲ್ಲಿ ಪಕ್ಷಕ್ಕಿಂತ ಯಾರೂ ಕೂಡ ದೊಡ್ಡವರಲ್ಲ ಹೀಗಂತಂದ್ರು ಮಾಜಿ ಸಿಎಂ ಡಿ.ವಿ.ಎಸ್. ಮಾಜಿ ಸಿಎಂ ಡಿ.ವಿ.ಎಸ್ ಜೊತೆಗೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ಮಾತನಾಡಿಸಿದ್ದಾರೆ, ಬನ್ನಿ ನೋಡೋಣ. ಎರೆಹುಳುಗಳು ನಾಗರಾವುಗಳು ಆಗಿದ್ದಾವೆ ಅಂತ. ಈಗ ಆ ನಾಗರಾವುಗಳನ್ನ ವರಿಷ್ಠರು ಕ್ಲೀನ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಾವು ಅವ್ರನ್ನೇ ಮಾತಾಡ್ಸೋಣ. ಸರ್, ಹಿಂದೆ ಒಂದು ಮಾತು ಹೇಳಿದ್ರಿ ನೀವು, ಗಾದೆ ಮಾತು, ಎರೆಹುಳುಗಳು ನಾಗರಾವು ಆಗಿ ಈಗ ಓಡಾಡ್ತಾ ಇದ್ದಾವೆ ಅಂತ. ಈಗ ನಾಗರಾವುಗಳನ್ನು ಒಂದೊಂದೇ ಆಗಿ ಕ್ಲೀನ್ ಮಾಡೋ ಪ್ರಯತ್ನವನ್ನು ಹೈಕಮಾಂಡ್ ಮಾಡ್ತಾ ಇದೆ. ನೋಡಿ, ಎರೆಹುಳಗಳು ಭಾರಿ ಇರ್ತವೆ, ಭೂಮಿಯೊಳಗೆ ತುಂಬ ಎರೆಹುಳುಗಳು ಇರ್ತವೆ, ಒಂದೆರಡಲ್ಲ. ಆದರೆ ಹಲವಾರು ಸಂದರ್ಭಗಳಲ್ಲಿ ತಾವು ಎಲ್ಲಿರಬೇಕೋ ಹೇಗಿರಬೇಕೋ ಅದನ್ನು ಬಿಟ್ಟು ಅದರಿಂದ ಹೊರಗೆ ಹೋದರೆ ಆಗ ಅವರ ವ್ಯಾಪ್ತಿಯನ್ನು ನಾವು ಕರ್ಟೇಲ್ ಮಾಡಬೇಕು. ಸಂಘಟನೆಯಲ್ಲಿ ಇದು ಭಾರಿ ಪ್ರಾಮುಖ್ಯ. ಆದ ಕಾರಣ ಸಂಘಟನೆಗೆ ಶಿಸ್ತು ಅಂತ ಹೇಳುವಂಥದ್ದು, ಅದು ಕೂಡ ವಿಶೇಷವಾಗಿ ಭಾರತೀಯ ಜನತಾ ಪಾರ್ಟಿ ಎರಡು, ಒಂದು ಕೇಡರ್ ಬೇಸ್ಡ್ ಪಾರ್ಟಿ, ಒಂದು ಡಿಸಿಪ್ಲಿನ್ಡ್ ಪಾರ್ಟಿ. ಇದು ಎರಡಕ್ಕೆ ಒತ್ತು ಕೊಡುವಂಥದ್ದು ಮಾಡಿದರೆ ನಮ್ಮ ಕಾರ್ಯಕರ್ತರು ಕೂಡ ನಮ್ಮಿಂದ ದೂರ ಹೋಗ್ತಾರೆ. ಇವತ್ತು ಇಡೀ ದೇಶದಲ್ಲಿ ಮೋದಿಯವರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿ ಎಷ್ಟು ದೊಡ್ಡ ಒಂದು ಪಾರ್ಟಿಯಾಗಿ ಬೆಳೀಲಿಕ್ಕೆ ಎರಡೇ ಕಾರಣ, ಒಂದು ಡಿಸಿಪ್ಲಿನ್, ಎರಡು ನಮ್ಮ ಕಾರ್ಯಕರ್ತರಿಗೆ ಒಂದು ಮನೋಬಲ ತುಂಬಿಸುವಂಥ ಕೆಲಸ ಕಾರ್ಯಗಳನ್ನು ಅದನ್ನು ಮಾಡಿದ್ದಾರೆ. ಈಗ ಯತ್ನಾಳ್ ಅವರು ಒಬ್ಬರೇ ಅಲ್ಲ, ಯತ್ನಾಳ್ ಅವ್ರ ಜೊತೆ ಸಾಕಷ್ಟು ಜನನು ಸಹ ಇದ್ರು. ಅವರು ಸಹ ಪಕ್ಷದ ವಿರುದ್ಧ ಮಾತಾಡ್ತಿದ್ರು, ರಾಜ್ಯಾಧ್ಯಕ್ಷರ ವಿರುದ್ಧನೂ ಸಹ ಮಾತಾಡ್ತಾ ಇದ್ರು. ಯತ್ನಾಳ್ ಒಬ್ಬರಿಗೆ ಯಾಕೆ ಈ ಒಂದು ಬಿಸಿ, ಯತ್ನಾಳ್ ಅವ್ರಿಗೆ ಬಿಸಿ ಮುಟ್ಟಿಸಿ ಮಿಕ್ತವ್ರು ಸೈಲೆಂಟ್ ಆಗ್ತಾರೆ ಅಂತಲ್ಲ? ಅಲ್ಲ, ಇದು ಕೇಂದ್ರದವ್ರು ಹೇಳಬೇಕು ಈ ಆನ್ಸರು. ಆದರೆ ಯಾರು ಇಷ್ಟ ತನಕ ಇದನ್ನೆಲ್ಲ ಮಾಡಿಕೊಂಡಿದ್ರು ಅವರಿಗೆ ಶೋಕಾಸ್ ನೋಟಿಸ್ ಕೊಟ್ಟಿದ್ದರು, ಶೋಕಾಸ್ ನೋಟಿಸ್ ಉತ್ತರ ಕೊಟ್ಟಿದ್ದೇನೆ ಅಂತ ಹೇಳುವಂಥದ್ದನ್ನು ಹೇಳಿದರು, ನಾನು ಎಲ್ಲವನ್ನ ಸರಿ ಮಾಡಿದ್ದೇನೆ ಅಂತ ಹೇಳುವಂಥ ಮಾತನ್ನೆಲ್ಲ ಹೇಳಿದರು. ಆದರೆ ಶೋಕಾಸ್ ನೋಟಿಸನ್ನು ಅಳೆದು ತೂಗಿ ಇವತ್ತು ಕೇಂದ್ರದವರಷ್ಟು ತೀರ್ಮಾನ ತಗೊಂಡಿದ್ದಾರೆ. ಈಗ ಯತ್ನಾಳ್ ಅವರು ಇದಾದ ನಂತರ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಒಂದು ವಿಷಯವನ್ನು ಹಂಚ್ಕೊಂಡಿದ್ದಾರೆ. ನನ್ನ ಹೋರಾಟ ಯಾವತ್ತೂ ಸಹ ಪಕ್ಷದ ವಿರುದ್ಧ ಇರಲಿಲ್ಲ, ಪಕ್ಷಕ್ಕೆ ನಾನು ನಿಷ್ಠೆಯಿಂದ ಇದ್ದೆ, ನನ್ನ ಹೋರಾಟ ಕುಟುಂಬದ ವಿರುದ್ಧ ಇತ್ತು, ಆ ಕುಟುಂಬದ ವಿರುದ್ಧ ಮುಂದೆನೂ ಸಹ ಹೋರಾಟವನ್ನು ಮುಂದುವರಿಸ್ತೀನಿ ಅಂತ ಹೇಳಿದ್ದಾರೆ. ಸರ್, ನಮ್ಮ ಪಾರ್ಟಿಯಲ್ಲಿ ಇದ್ಕೊಂಡು ಮಾಡಲಿಕ್ಕೆ ಆಗೋದಿಲ್ಲಲ್ಲ. ಪಾರ್ಟಿಯಿಂದ ಈಗ ಅವ್ರನ್ನ ಹೊರಗೆ ಹಾಕಿದ ಮೇಲೆ ಅವರ ಹೋರಾಟಗಳು ಬೀದಿಯಲ್ಲಿ ಮಾಡ್ಬೋದು. ಅವರು ಈಗ ಸರ್ವ ಸ್ವತಂತ್ರರು, ಇಲ್ಲ ಅಂತ ಯಾರು ಹೇಳ್ತಾರೆ? ಸರ್, ನೀವು ಹಿರಿಯರಾಗಿ, ಕೊನೆಯದಾಗಿ ಹಿರಿಯರಾಗಿ ನೀವು ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಪಾರ್ಟಿಯಲ್ಲಿ ಇರ್ತಕ್ಕಂಥ ಮಿಕ್ಕವಂಥವ್ರಿಗೆ? ಸರ್, ನಾನು ಇಷ್ಟೇ ಹೇಳಲಿಕ್ಕೆ ಇಷ್ಟಪಡುವಂಥದ್ದು, ಈಗಾಗಲೇ ಕೇಂದ್ರದ ವರಿಷ್ಠರು ಒಂದಷ್ಟು ಸಂದೇಶಗಳನ್ನು ಕೊಟ್ಟಿದ್ದಾರೆ. ಆ ಸಂದೇಶದ ಆಧಾರದಲ್ಲಿ ನಮ್ಮ ಸಂಘಟನೆಯಲ್ಲಿ ನಾವೆಲ್ಲ ಪಾಲ್ದಾರರಾಗೋಣ. ಯಾರಿಗೂ ದೊಡ್ಡವರಲ್ಲ, ಪಾರ್ಟಿಯೇ ದೊಡ್ಡದು, ಪಾರ್ಟಿಗಿಂತ ಯಾರೂ ದೊಡ್ಡವರಲ್ಲ. ಆದ ಕಾರಣ ಈಗ ಏನು ಸಂದೇಶಗಳನ್ನು ಕೊಟ್ಟಿದ್ದಾರೆ ಕೇಂದ್ರದ ವರಿಷ್ಠರು, ಆ ಸಂದೇಶಗಳ ಆಧಾರದಲ್ಲಿ ಸಂಘಟನೆಯನ್ನು ಬಲಪಡಿಸೋಣ, ಇಷ್ಟೇ ನನ್ನ ವಿನಂತಿ. ಕೊನೆಯದಾಗಿ ಒಂದು ಮಾತು ಕೇಳಬೇಕಾಯ್ತು ಸರ್, ವಿಜಯೇಂದ್ರ ಅವರು ದೆಹಲಿಗೆ ಹೋಗ್ತಾರೆ, ಯತ್ನಾಳ್ ಅವರಿಗೆ ಶೋಕಾಸ್ ನೋಟಿಸ್ ಇಶ್ಯೂ ಆಗುತ್ತೆ. ವಿಜಯೇಂದ್ರ ಅವರು ದೆಹಲಿಗೆ ಹೋಗ್ತಾರೆ, ಐದು ಜನಕ್ಕೆ ಮತ್ತೆ ಶೋಕಾಸ್ ನೋಟಿಸ್ ಬರುತ್ತೆ. ಈಗ ವಿಜಯೇಂದ್ರ ಅವರು ದೆಹಲಿಯಲ್ಲೇ ಇದ್ದಾರೆ, ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡಿದ್ದಾರೆ. ಎಲ್ಲೋ ಒಂದು ಕಡೆ ವಿಜಯೇಂದ್ರ ಅವರು ಹಿಂದೆ ಆಟ ಆಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆಯೂ ಸಹ ಸಾಕಷ್ಟು ಪ್ರಶ್ನೆಗಳು ಕಾಡ್ತಾ ಇದ್ದಾವೆ. ಸರ್, ಕೇಂದ್ರದ ವರಿಷ್ಠರು ರಾಜ್ಯದ ನಾಯಕರ ಹಿಂದೆ ಹೋಗುವಷ್ಟು ಸಣ್ಣವರಲ್ಲ, ಇದನ್ನು ಮಾತ್ರ ತಿಳ್ಕೊಳ್ಬೇಕು. ಕೇಂದ್ರದ ವರಿಷ್ಠರು ಅವರದ್ದೇ ಆದಂಥ ವರ್ಚಸ್ಸು, ಅವರದ್ದೇ ಆದಂಥ ಸಂಘಟನಾ ಕೌಶಲ್ಯಗಳಿದ್ದಾವೆ. ಯಾವುದೋ ಒಬ್ಬ ರಾಜ್ಯದಿಂದ ಒಬ್ಬ ನಾಯಕ ಮತ್ತೊಬ್ಬ ಹೋಗಿ ಹೇಳಿದ್ದನ್ನು ಕೇಳುವಂಥವರಲ್ಲ ಕೇಂದ್ರದವರು. ಅವರಿಗೆ ಸ್ವಂತಿಕೆ ಇದೆ, ಅವರಿಗೆ ಸಂಘಟನೆಯ ಒಳ ಹೊರ ಎಲ್ಲವನ್ನು ತಿಳ್ಕೊಂಡು ಕೆಲಸ ಮಾಡುತ್ತ ಚಾಕಚಕ್ಯತೆ ಇದೆ. ಆದ ಕಾರಣ ಯಾರ್ದೋ ಮಾತು ಕೇಳಿಕೊಂಡು ಯಾರು ಮಾತಾಡುವಂಥವ್ರು ಕೇಂದ್ರದಲ್ಲಿ ಇಲ್ಲ. ಇದಿಷ್ಟು ಮಾಜಿ ಸಿಎಂ ಹಾಗೆ ಮಾಜಿ ಕೇಂದ್ರ ಸಚಿವರಾಗಿರ್ತಕ್ಕಂಥ ಸದಾನಂದ ಗೌಡ ಅವರ ಮಾತು. ಕ್ಯಾಮರಾಮನ್ ಸುಧೀರ್ ಜೊತೆ ರಾಘವೇಂದ್ರ, ಪವರ್ ಟಿವಿ, ಬೆಂಗಳೂರು.